ಇತ್ತೀಚೆಗೆ ಆನ್ಲೈನ್ ದೋಖಾ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಈ ಜಾಲಕ್ಕೆ ಇದೀಗ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಪ್ರಕರಣ ಸಹ ಸೇರ್ಕೊಳ್ತಾ ಇದೆ. ಇದಕ್ಕೆ ಇದೀಗ ಬ್ಯಾಂಕ್ ಅಧಿಕಾರಿಯೊಬ್ಬರು ಸಹ ಮೋಸ ಹೋಗಿದ್ದಾರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ದೇಶಾದ್ಯಂತ ಹೆಚ್ಚಿದ ಡಿಜಿಟಲ್ ಅರೆಸ್ಟ್ ಜಾಲ, ಲಕ್ಷ ಲಕ್ಷ ಹಣ ಕಳೆದುಕೊಂಡ ಬ್ಯಾಂಕ್ ಅಧಿಕಾರಿ, ಸಿಬಿಐ ಅಧಿಕಾರಿ ಎಂದು ಕರೆ ಮಾಡಿ ವಂಚನೆ. ದೇಶಾದ್ಯಂತ ಸೈಬರ್ ಕಳ್ಳರ ಜಾಲಕ್ಕೆ ಸಿಲುಕಿ ಅಮಾಯಕ ಜನರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ಳುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಆದರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಸಿಲುಕಿ 56 ಲಕ್ಷಕ್ಕೂ ಅಧಿಕ ಹಣವನ್ನ ಕಳೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ಗೆ ಕಳೆದ ತಿಂಗಳು ವಾಟ್ಸ್ಆಪ್ ಮೂಲಕ ಸಿಬಿಐ ಅಧಿಕಾರಿ ಎಂದು ಕರೆ ಮಾಡಿ ನಿಮ್ಮ ಅಕೌಂಟ್ಗೆ ಮನಿ ಲಾಂಡ್ರಿಂಗ್, ಹವಾಲಾ ದಂಧೆ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಬಂದಿದೆ ಎಂದು ಹೆದರಿಸಿದ್ದಾನೆ. ನಕಲಿ ಅರೆಸ್ಟ್ ವಾರೆಂಟ್ ಕಳುಹಿಸಿ ಅಧಿಕಾರಿಯ ಅಕೌಂಟ್ನಲ್ಲಿದ್ದ 56 ಲಕ್ಷಕ್ಕೂ ಅಧಿಕ ಹಣ ಪಡೆದು ವಂಚಿಸಿದ್ದಾರೆ. ಬ್ಯಾಂಕ್ ಅಧಿಕಾರಿ ಮಂಡ್ಯ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಫಸ್ಟ್ ಏನು ಆರೋಪಿ ಅರೆಸ್ಟ್ ಆಗಿತ್ತು 2 ತಿಂಗಳಾಗಿತ್ತು. ಅದಾದ್ಮೇಲೆ ಮತ್ತೆ ಯಾವುದು ಮಾಹಿತಿ ಸಿಗಲಿಲ್ಲ. ಬಟ್ ಆತನ ಜೊತೆ ಯಾರು ಟಚ್ನಲ್ಲಿದ್ರು ಬಹಳಷ್ಟು ಟೆಕ್ನಿಕಲ್ ಆಗಿ ನಾವು ಚೆಕ್ ಮಾಡಿದಾಗ ಇನ್ನೂ ಇಬ್ಬರು ಆರೋಪಿದ್ರು ಗೊತ್ತಾಯಿತು. ಸೊ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಸೊ ಡೆಫಿನೆಟ್ ಆಗಿ ಇನ್ನೂ ಇಬ್ಬರು ಆರೋಪಿ ಇದ್ದಾರೆ ಸದ್ಯದ ಪ್ರಕಾರ. ಆ ಇಬ್ಬರು ಆರೋಪಿಗಳಿಗೂ ಸಹಿತ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ನಾವು ಏನೋ ಒಂದು ಅಡ್ರೆಸ್ ಕೊಟ್ಟಿದ್ರು, ಗ್ಯಾಸ್ ಏಜೆನ್ಸಿ ಅಂತೇಳಿ. ಆ ಅಡ್ರೆಸ್ಗೆ ಹೋಗಿ ನೋಡ್ಲಾಗಿ ಅಲ್ಲಿ ಏನೂ ಇಲ್ಲ. ಅದೊಂದು ಹಾಳು ಬಿದ್ದು ಆಲ್ರೆಡಿ ಬಿದ್ದು ಹೋಗಿದ್ದು ಮನೆ. ನಂತರದಲ್ಲಿ ನಾವು ಯಾವ್ಯಾವ ಅಕೌಂಟಿಗೆ ಹೋಗಿತ್ತು ಮತ್ತು ಅದಕ್ಕೆ ಯಾವುದೋ ಲಿಂಕ್ ಇದೆ ಬ್ಯಾಂಕ್ ನಂಬರ್ಗಳು, ಈ ಒಂದು ಲೆಕ್ಕದಲ್ಲಿ ಬಹಳಷ್ಟು ಡೀಪಾಗಿ ನಾವು ಟೆಕ್ನಿಕಲ್ ಆಗಿ ಬಹಳಷ್ಟು ಡೀಪಾಗಿ ನಮ್ಮ ಟೆಕ್ನಿಕಲ್ ಟೀಮ್ ಸಹಿತ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಇಂಟರ್ನೆಟ್ ಕಾಲ್ಸ್ಗಳನ್ನು ಅನಾಲಿಸಿಸ್ ಮಾಡಿ ಅದರಿಂದ ಇದನ್ನ ಪ್ರಕರಣವನ್ನು ಪತ್ತೆ ಹಚ್ಚಲು ತನಿಖೆ ಕೈಗೆತ್ತಿಕೊಂಡ ಮಂಡ್ಯ ಸೆಂಟ್ ಠಾಣೆ ಪೊಲೀಸರಿಗೆ ಹಣ ಸಂದಾಯವಾದ ಬ್ಯಾಂಕ್ ಖಾತೆಗಳು ನಕಲಿ ಎಂದು ತಿಳಿದು ಬಂದಿದೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಆಧರಿಸಿದಾಗ ಡಿಜಿಟಲ್ ಅರೆಸ್ಟ್ ಮಾಡಿದ ವಂಚನೆಯ ಜಾಲ ರಾಜಸ್ಥಾನದಲ್ಲಿದೆ ಎಂದು ತಿಳಿದು ಬಂದಿರುತ್ತದೆ. ನಂತರ ಒಂದು ತಂಡ ವಂಚಕರನ್ನ ಕೆಡ್ಡಾಕೆ ಕೆಡವಲು ರಾಜಸ್ಥಾನಕ್ಕೆ ತೆರಳಿ ವಿಚಾರಣೆ ಮಾಡಿದಾಗ ಈ ವಂಚನೆಯ ದಾಳ ದೆಹಲಿಯಲ್ಲಿ ಇದೆ ಎಂದು ತಿಳಿದು ಬರುತ್ತದೆ. ರಾಜಸ್ಥಾನದಿಂದ ಈ ತಂಡ ನೇರವಾಗಿ ದೆಹಲಿಗೆ ಹೋದಾಗ ಅಲ್ಲಿ ಪ್ರಥಮವಾಗಿ ಗೋಪಾಲ್ ಬಿಷ್ಣೋಯ್ ಎಂಬ ಆರೋಪಿಯನ್ನ ಬಂಧನ ಮಾಡ್ತಾರೆ. ಬಳಿಕ ರಾಜಸ್ಥಾನ ಮೂಲದ ಮಹಿಪಾಲ್ ಬಿಷ್ಣೋಯಿ, ಜಿತೇಂದ್ರ ಸಿಂಗ್ ಎಂಬುವರನ್ನ ಬಂಧಿಸಿದ್ದಾರೆ. ಬಂಧಿತರು ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಅಕೌಂಟ್ನಿಂದ ಬಂದ ಹಣವನ್ನ 29 ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುವುದರಿಂದ ಕೇವಲ 1.5 ಲಕ್ಷ ರೂಪಾಯಿಯಷ್ಟೇ ರಿಕವರಿ ಆಗಿದೆ. ಮೇನ್ ಆಗಿ ಭಾಗವಹಿಸಿದ ಆರೋಪಿಗಳೇ, ಬಟ್ ಹೆಚ್ಚಿನ ಶೇರ್ ತಗೊಂಡವ್ರು ಇವರಲ್ಲ ಅಂತೇಳಿ ಇವ್ರು ಹೇಳೋದು. ಬಟ್ ನಿಜವಾಗ್ಲೂ ಅವರು ಒಂದಿಬ್ರು ಸಿಕ್ಕ ಮೇಲೆ ಕರೆಕ್ಟ್ ಆಗಿ ಪಿಕ್ಚರ್ ಸಿಗ್ತದೆ. ತನಿಖೆ ನಡೀತಾ ಇದೆ. ಅಂದ್ರೆ ಈ ಟೀಮು ನಮ್ಮಲ್ಲಿ ಮಾಡಿದ್ದು ಇದೊಂದು ಬೇರೆ ಬೇರೆ ಸ್ಟೇಟ್ ನಲ್ಲಿ ಆಗಿರ್ತದೆ. ಬಟ್ ಈ ಕೇಸ್ ನಲ್ಲಿ ನಾವು 3 ಆರೋಪಿಗಳನ್ನು ಡೈರೆಕ್ಟ್ ಟಚ್ ಇದ್ದವರು, ಎಟ್ ದಿ ಟೈಮ್ ಆಫ್ ಅಫೆನ್ಸ್ ಇವರೆಲ್ಲ ಇದ್ದವ್ರೆ. ಬಂದು 1 ಅವರ್ನಲ್ಲಿ ಎಲ್ಲ ಅಮೌಂಟನ್ನು 29 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಅವನು ಸಹಿತ ನಾವು ಪತ್ತೆ ಮಾಡಿದ್ವಿ. ಒಟ್ಟಾರೆ ಜನರಿಗೆ ಅವರ ಹಣದ ಬಗ್ಗೆ ಜಾಗೃತಿ ಮೂಡಿಸುವ ಬ್ಯಾಂಕ್ ಅಧಿಕಾರಿಗಳೇ ಈ ರೀತಿ ಮೋಸದ ಜಾಲಕ್ಕೆ ಸಿಲುಕಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಂಡಿರುವುದು ವಿಪರ್ಯಾಸದ ಸಂಗತಿ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.